ಡಾಕ್ಟರ್ ಶರಣಮ್ಮರವ್ರನ್ನ ನಾನು ಕೇಳ್ಕೊಳ್ತೀನಿ. ಇಲ್ಲ ಎರಡು ಹೇಳಿ ಆಮೇಲೆ ಸರ್ಗೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 90ನೇ ವರ್ಷದ ಪುಣ್ಯಸ್ಮರಣೆಯನ್ನು ನಾವು ಸಾಂಕೇತಿಕವಾಗಿ ನಮ್ಮ ಅಧ್ಯಯನ ಕೇಂದ್ರದಲ್ಲಿ ನಡೆಸ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಅಧ್ಯಯನ ಕೇಂದ್ರದಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ. ಮಾಡಿದ್ದೀವಿ, ಈಗಾಗಲೇ ಸುಮಾರು ಮಾಡಿದ್ದೀವಿ. ಕರ್ನಾಟಕದಾದ್ಯಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಹಾಗೆಯೇ ಈಗ ಮುಂದಿನ ದಿನಗಳಲ್ಲೂ ಸಹ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಆ ಕಾರ್ಯಕ್ರಮಗಳ ಪಟ್ಟಿಯನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಬರುವ 15ನೇ ತಾರೀಕು ಸಹ ಒಂದು ಸೆಮಿನಾರ್ ಇದೆ, ರಾಷ್ಟ್ರಮಟ್ಟದ ಒಂದು ಸೆಮಿನಾರ್ ಇದೆ 15ನೇ ತಾರೀಕು, ಬರುವ 15ನೇ ತಾರೀಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮಗೆ ಏನಾಗಿದೆ ಅಂದರೆ ಅಲ್ಲಿ ಡಿಪಾರ್ಟ್ಮೆಂಟಲ್ಲೂ ನಾನು ಸಹ ಪ್ರಾಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಜೊತೆಗೆ ಇದ್ರದ್ದು ಸಹ ನಾಯ್ಡು ಸರ್ ಅವರಲ್ಲಿ ನಾನೇನು ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸರ್ ಈಗ ಏನಾಗ್ಬಿಟ್ಟಿದೆ, ಅದು ಗೌರ್ಮೆಂಟು ಫಂಡ್ ಇರೋದು ಜಾಯಿಂಟ್ ಡೈರೆಕ್ಟ್ರು ಮತ್ತು ರಿಜಿಸ್ಟ್ರಾರ್ ಹೆಸರಲ್ಲಿ ಅದಷ್ಟು ಸುಲಭವಾಗಿ ನಮಗೆ ಸ್ವಲ್ಪ ಕಷ್ಟ ಸಿಗೋದು. ಹಾಗಾಗಿ ಒಂದು ಸರಿ ಅದನ್ನಷ್ಟೇ ತೊಗೊಳಕ್ಕಾಗಿತ್ತು. ಅದರಲ್ಲಿ ಸುಮಾರು ಈಗಾಗಲೇ ಖರ್ಚಾಗಿ ಹೋಗ್ಬಿಟ್ಟಿದೆ. ಈಗ ಇನ್ನೊಂದು ಕ್ರಿಯಾ ಯೋಜನೆ ಮಾಡಿ ಆ ಕ್ರಿಯಾ ಯೋಜನೆ ಗೌರ್ಮೆಂಟಿಂದನೂ ಅಪ್ರೂವಲ್ ಆಗಿ ಬಂದಿದೆ. ಅದರ ಪ್ರಕಾರ ಆ ಕ್ರಿಯಾ ಯೋಜನೆ ಪ್ರಕಾರ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಆಮೇಲೆ ಹಣಕಾಸು ವಿಚಾರಕ್ಕೆ ಬಂದಾಗ 2 ಕೋಟಿ ಅದರ ಇಂಟ್ರೆಸ್ಟು, ಕ್ರಿಯಾ ಯೋಜನೆಗಳು, ಬಡ್ಜೆಟ್ಟು, ಆಯವ್ಯಯಗಳು, ಬ್ಯಾಂಕ್ ವ್ಯವಹಾರಗಳು ಅವೆಲ್ಲವನ್ನು ಸಹ ನಾನೇ ನೋಡ್ಕೊಳ್ತೇನೆ. ಈವನ್ ಫೈನಾನ್ಸ್ ಆಫೀಸರೂ ಅದ್ರ ಬಗ್ಗೆ ಏನು ನೋಡ್ಕೊಳ್ತಿಲ್ಲ ಸರ್. ಈಗ ನಿಮ್ಮದು ಜಾಯಿಂಟ್ ಅಕೌಂಟ್? ಅದು ಆಮೇಲೆ ಜಾಯಿಂಟ್ ಡೈರೆಕ್ಟರ್ ಆಫೀಸು, ಆಮೇಲೆ ಸಂಶೋಧನಾ ಸಂಸ್ಥೆ ಬೆಂಗಳೂರು, ಆಮೇಲೆ ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು, ಕರ್ನಾಟಕ ಸರ್ಕಾರ, ಇವರೆಲ್ಲರದ್ದು ಆಗಾಗ ಲೆಟ್ರ್ಗಳು ಬರ್ತಾನೇ ಇರುತ್ತೆ ಸರ್. ದುಡ್ಡು ಕಾಸು ವಿಷಯಗಳ ಬಗ್ಗೆ ಅದೆಲ್ಲ ಪತ್ರಗಳು ಹಾಕೋದೇ ನಮಗೆ ಸುಮಾರು ಕೆಲಸ ಆಗುತ್ತೆ. ಈ ಥರದ್ದು ಕೆಲಸಗಳು ಜಾಸ್ತಿ ಇರೋದ್ರಿಂದ ಈ ದುಡ್ಡಿನ ವ್ಯವಹಾರ ಒಂದು ಯೂನಿವರ್ಸಿಟಿ ಅವ್ರು ನೋಡ್ಕೊಬಿಟ್ರೆ ನಾವು ದುಡ್ಡು ತೊಗೊಂಡು ಕಾರ್ಯಕ್ರಮ ಮಾಡೋದು ಸುಲಭ ಆಗುತ್ತೆ ಸರ್. ಅಂದರೆ ಅಡ್ಮಿನಿಸ್ಟ್ರೇಷನ್ ಕೆಲಸನೂ ನಮಗೆ ಜಾಸ್ತಿ ಆಗಿದೆ. ಜಾಯಿಂಟ್ ಅಕೌಂಟಿಗೆ ಅಂದರೆ ಜಾಯಿಂಟ್ ಡೈರೆಕ್ಟ್ರು ಮತ್ತು ರಿಜಿಸ್ಟ್ರಾರ್ ಇಬ್ಬರದು. ಹಾಂ ಸರ್. ಈಗ ಡೈರೆಕ್ಟ್ರದ್ದು ಅಕೌಂಟ್ ಬೇರೆ ಇದೆಯಾ? ನಾನು ಅದನ್ನ ಮಾಡ್ಕೊಂಡಿದ್ದೀನಿ ಸರ್. ಮಾಡ್ಕೊಡಿ, ಒಂದು ಕೆಲಸ ಮಾಡಿ. ಅಂದರೆ ಈಗ ಜಾಯಿಂಟ್ ಡೈರೆಕ್ಟ್ರು ಸೈನ್ ಹಾಕಿ ಕೊಡ್ತಾರಲ್ಲ ಸರ್, ಕ್ರಿಯಾ ಯೋಜನೆ ಅಪ್ರೂವಲ್ ಆಗಿ ಬರುತ್ತೆ. ಅಪ್ರೂವಲ್ ಆದಮೇಲೆ ಒಂದು ಮೀಟಿಂಗ್ ಕರೆದ್ಬಿಟ್ಟು ಜಾಯಿಂಟ್ ಡೈರೆಕ್ಟ್ರ್ ಹತ್ರ, ರಿಜಿಸ್ಟ್ರಾರ್ ಹತ್ರ ಚೆಕ್ಗೆ ಸೈನ್ ಹಾಕ್ಸ್ಕೊಂಡು ಆ ದುಡ್ಡನ್ನ ಫೈನಾನ್ಸ್ ಆಫೀಸರ್ ಹೆಸರಿಗೆ ಹಾಕ್ಬಿಡ್ತೀನಿ. ನನಗಲ್ಲೂ ಹಂಗೆ ಮಾಡಬೇಡಿ. ನನ್ನ ಅಭಿಪ್ರಾಯ, ಜಾಯಿಂಟ್ ಡೈರೆಕ್ಟ್ರು ಮತ್ತು ರಿಜಿಸ್ಟ್ರಾರ್ ಅಕೌಂಟಲ್ಲಿ, ಜಾಯಿಂಟ್ ಅಕೌಂಟಲ್ಲಿ ದುಡ್ಡಿದೆ. ನೀವೇನು ಮಾಡಿ ಅಂದರೆ ಒಂದು ಡೈರೆಕ್ಟ್ರ್ ಅಕೌಂಟನ್ನು ಓಪನ್ ಮಾಡ್ಕೊಂಡಿದ್ದೀರಾ? 1 ವರ್ಷದ ನೀವು ಕಾರ್ಯಕ್ರಮದ ಎಷ್ಟು ಫೈನಾನ್ಸ್ ಬೇಕು ಅನ್ನೋದನ್ನು ಒಂದು ಸ್ಥಾಯಿ ಅಡ್ವೈಸರಿ ಕಮಿಟಿಲಿ ಒಂದು ಸ್ಥಾಯಿ ಆದೇಶ ಮಾಡಿಕೊಡಿ. ಪ್ರೊಸೀಡಿಂಗ್ ಮಾಡ್ಕೊಂಡಾದ್ಮೇಲೆ 1 ವರ್ಷದ ಚಾರ್ಟ್ ಔಟ್ನ ಏನೇನು ಪ್ರೋಗ್ರಾಮ್ ಮಾಡ್ತೀವಿ, ಅಮೌಂಟ್ ಎಷ್ಟು ಅಂತ ಹಾಕ್ಕೊಳ್ಳಿ, ಅಂದಾಜು ವೆಚ್ಚ. ಅದು ಒಂದು ಸರಿ ಸ್ಥಾಯಿ ಆದೇಶ ಮಾಡಿಬಿಟ್ಟು ನಿಮಗೆ ಒಂದು 50 ಲಕ್ಷ ದುಡ್ಡೇ ಅಂದಾಜಿಗೆ 1 ವರ್ಷಕ್ಕೆ 50 ಲಕ್ಷ ಬೇಕು. 50 ಲಕ್ಷ ತೆಗೆದು ನಿಮ್ಮ ಅಕೌಂಟ್ಗೆ ಹಾಕ್ಕೊಡಿ. ಆ 50 ಲಕ್ಷನ ನೀವು 1 ವರ್ಷದಲ್ಲಿ ನೀವು ಸ್ಥಾಯಿ ಆದೇಶ ಯಾವ ತಿಂಗ್ಳಿಗೆ 15 ದಿನಕ್ಕೆ ಒಂದು ಚಾರ್ಟ್ ಔಟ್ ಮಾಡ್ಕೋಬೇಕು. ನಾವು NSSL ಮಾಡ್ತಿದ್ದೋ 1 ವರ್ಷದನ್ನು ಒಟ್ಟಿಗೆ ಒಂದು 25 ಪ್ರೋಗ್ರಾಮ್ ಮಾಡೋರು. 25 ಪ್ರೋಗ್ರಾಮ್ಗೆ ನಾವೇನು ಮಾಡ್ತಿದ್ದೋ ದುಡ್ಡು ತೊಗೊಳ್ತಿದ್ವಿ. ದುಡ್ಡು ತೊಗೊಂಡು ನೀವು ಒಂದು ಖರ್ಚು ಮಾಡಿ NDC ಬಿಲ್, ನೀವು AC ಬಿಲ್ ಅಪ್ರೂವಲ್ ತೊಗೊಂಡು ನಿಮ್ಮ ಸರ್ ಇಲ್ಲಿ ಮಾಡೋದೇ ಇದು ಜನ ಸೇರ್ಸೋದು ತುಂಬ ಕಷ್ಟ ಆಗ್ಬಿಟ್ಟಿದೆ. ಹೊರಗಡೆನೂ ಅಷ್ಟೇ, ಅಲ್ಲಿನೂ ಸ್ವಲ್ಪ ಹೊರಗಡೆನೂ ಸ್ವಲ್ಪ ಜನ ಸೇರ್ಸೋದು ಕಷ್ಟ ಆಗ್ಬಿಟ್ಟಿದೆ. ಆಮೇಲೆ ಸರ್ ಇಲ್ಲಿ ಏನಾಗ್ಬಿಟ್ಟಿದೆ, ಬಾಬೂಜಿಯವರ ವಿಚಾರಧಾರೆಗಳನ್ನು ನಾವೆಲ್ಲ ಚೆನ್ನಾಗಿ ಅಧ್ಯಯನ ಮಾಡ್ತೀವಿ ಅಂದರೆ ಪ್ರೈಮರಿ ಸ್ಕೂಲಲ್ಲಿ ತಿಳ್ಕೊಳ್ಳಲ್ಲ, ಹೈಸ್ಕೂಲಲ್ಲೂ ತಿಳ್ಕೊಳ್ಳಲ್ಲ, ಕಾಲೇಜ್ ಲೆವೆಲಲ್ಲೂ ತಿಳ್ಕೊಳ್ಳಲ್ಲ. ಈ ತಿಳ್ಕೊಳ್ಳೋದು ಎಲ್ಲಿ ಅಂದರೆ ಇವರು ವಿಚಾರಧಾರೆಗಳನ್ನು KAS IAS ಎಕ್ಸಾಮಲ್ಲಿ. ಅದಕ್ಕೆ ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಸರ್, ಒಂದು ಓಪನ್ ಎಲೆಕ್ಟಿವ್ ಪೇಪರ್ನ ಈಡನ್ನು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ ಸರ್. ಏಕೆಂದರೆ IAS KASಗೆ ತುಂಬ ಪ್ರಶ್ನೆಗಳು ಇಲ್ಲೇ ಇರುತ್ತೆ. ನಾವೆಲ್ಲ ಇವ್ರ ಬಗ್ಗೆ ಓದೋದೇ ಇಲ್ಲ ಸರ್. ಬಾಬು ಜಗಜೀವನ್ ರಾಮ್ ಬಗ್ಗೆ ಎಲ್ಲೂ ಓದಲ್ಲ. KAS IAS ಮಕ್ಕಳಿಗೆ ಸಾಮಾನ್ಯವಾಗಿ ಅವ್ರ ಕ್ವಶನ್ ಪೇಪರಲ್ಲಿ ಇವ್ರಿಗೆ ಸಂಬಂಧಪಟ್ಟಿದ್ದು ಪ್ರಶ್ನೆಗಳು ಇದ್ದೇ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಓಪನ್ ಎಲೆಕ್ಟಿವ್ ಮಾಡೋಣ ಅಂತಿದ್ದೀನಿ ಸರ್ ಈಗ ಸದ್ಯ.
ಆಮೇಲೆ ನಾನು ಇದೊಂದು ಸೆಂಟ್ರು ಅಂತ ಮಾಡಿಕೊಟ್ಟಿದ್ರಲ್ಲ ಸರ್, ಪ್ರತಿಯೊಂದು ಈ ಟೇಬಲ್ಲು ಚೇರಿಂದ ಹಿಡಿದು ನಮ್ಮ ಪೀಠದ ದುಡ್ಡಲ್ಲೇ ತೊಗೊಂಡಿದ್ದು. ಇದಕ್ಕೆಲ್ಲ ಆಗ ನಾನು ಒಬ್ಬಳೇ ಇದ್ದೆ, ನಾನೇ ಬೀಗ ತೆಗಿಬೇಕು, ನಾನೇ ಫೈಲ್ ಬರ್ಕೋಬೇಕು, ನಾನೇ ಫೈಲ್ ತೊಗೊಂಡೋಗ್ಬೇಕು. ಇವನು ಇದು ಕಂಪ್ಯೂಟ್ರಿಂದ ಹಿಡಿದು, ಜೆರಾಕ್ಸ್ ಮಿಷನ್ನಿಂದ ಹಿಡಿದು, ಕ್ಯಾಮ್ರಾದಿಂದ ಹಿಡಿದು, ಲ್ಯಾಪ್ಟಾಪಿಂದ ಹಿಡಿದು, ಆ ಬೀರುಗಳಿಂದ ಹಿಡಿದು ಎಲ್ಲ ನಾನೇ ತೊಗೊಂಡಿದ್ದು ಸರ್. ಒಂದೊಂದು ಐಟಮ್ಗೂ 6-6 ತಿಂಗಳು ಓಡಾಡಿದ್ದೀನಿ. ಇದು ಕೆಲಸನೇ. ಆಮೇಲೆ ಅಡ್ಮಿನಿಸ್ಟ್ರೇಷನ್ ಕೆಲಸನೂ ನನಗೆ ಜಾಸ್ತಿ ಇರುತ್ತೆ. ಈಗೇನೋ ಒಂದು 2-3 ಜನ ಹುಡುಗರಿದ್ದಾರೆ, ಆವಾಗಂತೂ ನಾನು ಒಬ್ಬಳೇ ಇದ್ದೆ. ನಾನು ತುಂಬ ಕಷ್ಟಪಟ್ಟೆ. ಆಮೇಲೆ ದುಡ್ಡು ತರೋಕ್ಕೂ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಸರ್. ರಾತ್ರಿ 1 ಗಂಟೆ ರಾತ್ರಿ ಎಲ್ಲ ಬಂದು ಹಿಡಿದಿದ್ದೀನಿ ಸರ್ ಮನೆಗೆ. ಅಂದರೆ ನಾನು ಯಾವಾಗ ಸಾಹಸಕ್ಕೆ ಕೈ ಹಾಕಿದ್ದೆ ಅಂದರೆ, ಮಾನ್ಯತೆ ಇಲ್ಲದಾಗ ನಾನು ಸಾಹಸಕ್ಕೆ ಕೈ ಹಾಕ್ಬಿಟ್ಟಿದ್ದೆ. ಬರಲ್ಲ ಅಂತಲೇ 90% ಬರಲ್ಲ ಅಂತ ಅಂದ್ಕೊಂಡಿದ್ದೆ. ಕೊನೆಗೆ ಅದು ಬಂದು ತುಂಬ, ಅದಕ್ಕೆ ತುಂಬ ಕಷ್ಟಪಟ್ಟೆ. ಆದರೆ ಏನು ಮಾಡ್ತಿದ್ದೀನಿ ಸರ್ ಅಂದರೆ, ಇಲ್ಲಿ ಸ್ಟೂಡೆಂಟ್ಸು ಸ್ವಲ್ಪ ಇದು ನಮಗೆ ಜನ ಸೇರ್ಸೋದು ಕಷ್ಟ ಅಲ್ವ ಸರ್. ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಹೊರಗಡೆ ಈ ಭಾಗದಲ್ಲಿ ಹೊರಗಡೆನೂ ಸ್ವಲ್ಪ ನನಗೆ ಕಷ್ಟ ಆಗ್ತಿದೆ. ಆಮೇಲೆ ನನ್ನ ಸರ್ ಹತ್ರ ಮಾತಾಡ್ತೀನಿ ಡೀಟೇಲ್ಗೆ, ನಾಯ್ಡು ಸರ್ ಹತ್ರ. ಹಾಗಾಗಿ ಹೋದರೆ ನಮ್ಮ ಸೈಡೇ ಹೋಗ್ಬೇಕು, ಚಿತ್ರದುರ್ಗ ಸೈಡೇ ಹೋಗ್ಬೇಕು. ಕರ್ನಾಟಕದಾದ್ಯಂತ ನೀವು ಪರ್ಮಿಷನ್ ತಗೊಂಡು ಎಲ್ಲ ಕಡೆನೂ ಮಾಡಿ. ಒಂದು KSU ಪ್ರಚಾರ ಆಗ್ತದೆ, ಇನ್ನೊಂದು ಬಾಬು ಜಗಜೀವನ್ ರಾವ್ ಪ್ರಚಾರ ಆಗ್ತದೆ. ನೀವು ಮಾಡಿ, ಒಳ್ಳೇದು. ಅದೇ ಕರ್ನಾಟಕದ ಅದೇ ಈಗ ಲೆಸನ್ ಎಲ್ಲ ಮುಗ್ದಿರೋದ್ರಿಂದ ಸರ್, ಇನ್ಮೇಲೆ ಮಾಡ್ತೀನಿ. ಇದು ಕ್ರಿಯಾ ಯೋಜನೆ ಅಪ್ರೂವಲ್ ಆಗಿ ಬಂದಿದೆ ನಮ್ಮ ಗೌರ್ಮೆಂಟಿಂದ 22 ಲಕ್ಷ. ಅದನ್ನೊಂದು ಸೈನ್ ಹಾಕ್ಸ್ಕೊಟ್ಬಿಟ್ರೆ ಸಾಹೇಬ್ರ ಗಮನಕ್ಕೆ ತಂದಿದ್ದೀನಿ ನಾನು. ಸರ್ ಜೊತೆ ಒಂದು ಸರಿ ಅದು ಇವರು ಆದೇಶಗಳೆಲ್ಲ ಇದೆಯಲ್ಲ ಸರ್, ನಮ್ಮದು ಗೌರ್ಮೆಂಟ್ ಸರ್ಕಾರದ ಆದೇಶಗಳು, ಕ್ರಿಯಾ ಯೋಜನೆಗಳು ಒಂದು ಸರಿ ತಗೊಂಡೋಗಿ ನಾಯ್ಡು ಸರ್ ಹತ್ರ ಮಾತಾಡಿ, ಇವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಅವರು ಶ್ವೇತಾ ಮೇಡಮ್ ಬಂದಿದ್ರಲ್ಲ ಸರ್, ಅವರು ತುಂಬ ಚೆನ್ನಾಗಿ ಅರ್ಥ ಮಾಡಿ ಅಡ್ವೈಸ್ ಮಾಡಿದ್ರು, ಈ ಥರ ಮಾಡಿ ಮೇಡಮ್ ಅಂತ. ಅವ್ರಿಗೂ ನಾನು ಕೇಳ್ಕೊಂಡಿದ್ದೆ, ಈ ದುಡ್ಡಿನ ವ್ಯವಹಾರ ಒಂದು ನೀವು ಇಟ್ಕೊಳ್ಳಿ, ಉಳ್ದಿದ್ದು ನಾನು ಮಾಡ್ಕೊತೀನಿ ಕಾರ್ಯಕ್ರಮಗಳು ಅಂತ. ಅಂದರೆ ಬೇರೆ ಪೀಠಗಳಲ್ಲಿ ಏನಾಗುತ್ತೆ ಅಂದರೆ ದುಡ್ಡು ತೊಗೋತಾರೆ ಮಾಡ್ತಾರೆ. ನಂದು ಆ ಥರ ಅಲ್ಲ ಸರ್. ನಂದು ಎಲ್ಲ ಈಗ 2 ಕೋಟಿ ಅದ್ರದ್ದು ಇಂಟ್ರೆಸ್ಟು ಎಲ್ಲ ನಾನೇ ನೋಡ್ಕೋಬೇಕು. ಅದು ಸ್ವಲ್ಪ ಆಡಿಟ್ ಅಬ್ಜೆಕ್ಷನ್ ಆದರೂ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ತುಂಬ ಹುಷಾರಾಗಿ ಗೌರ್ಮೆಂಟ್ ದುಡ್ಡು, ಸಮಾಜ ಕಲ್ಯಾಣ ಇಲಾಖೆದು, ಬಡವ್ರ ಮಕ್ಕಳದು ಅಂತೇಳಿ ತುಂಬಾ ಭಯದಿಂದನೇ ದುಡ್ಡು ಖರ್ಚು ಮಾಡೋದು ಸರ್. ನಾನು ಸರ್ ಜೊತೆ ಮಾತಾಡ್ತೀನಿ ಸರ್. ಸರು ಈಗ ಡೀನ್ ಅಕಾಡೆಮಿಕ್ ಆಗಿರೋದ್ರಿಂದ ನಮ್ಮ ಪೀಠಕ್ಕೆ ಎಲ್ಲ ರೀತಿಯ ಸಹಾಯ ಮಾಡ್ತಾರೆ ನಂಬಿದ್ದೀನಿ. ನಿಮ್ಮ ಸಹಕಾರ ಇದ್ದರೆ ಖಂಡಿತ ಸರ್ ನಾನು ಮಾಡ್ತೀನಿ. ಮಾಡೋಣ ಸರ್. ಓಕೆ, ಇಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಬಗ್ಗೆ ಏನೇನು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತೇಳಿ ಅವರು ಮಾನ್ಯ ಡೀನ್ ಶೈಕ್ಷಣಿಕರವರಿಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಡೀನ್ ಅಧ್ಯಯನ ಕೇಂದ್ರದವರು ಸಹ ಒಂದು ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಡಾಕ್ಟರ್ ಶರಣಮ್ಮರವರು ಇನ್ನೂ ಅತಿ ಹೆಚ್ಚು ಕೆಲಸ ಮಾಡಲಿ ಅಂತೇಳಿ ನಾನು ಕೇಳ್ಕೊಳ್ತಾ, ಅವರ ಕಾರ್ಯಕ್ರಮದ ವಿವರಗಳನ್ನ ಹೇಳಿದ್ದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗಾಗಿ ಬಾಬು ಜಗಜೀವನ್ ರಾಮ್ ಅವರ ಬಗ್ಗೆ 1-2 ಮಾತಾಡಬೇಕು ಅಂತೇಳಿ ನಾನು ಡೀನ್ ಅಧ್ಯಯನ ಡಾಕ್ಟರ್ ಚಂದ್ರೇಗೌಡ ಅವರನ್ನು ನಾನು ಕೇಳ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡೀನ್ ಶೈಕ್ಷಣಿಕ ಡೀನರೂ ಆದ ಹಿರಿಯರೂ ಆದಂತಹ ಪ್ರೊಫೆಸರ್ ರಾಮನಾಥಂ ನಾಯ್ಡು ಅವರೇ, ಈ ಒಂದು ಕೇಂದ್ರದ ಪೀಠದ ನಿರ್ದೇಶಕರಾದ ಪ್ರೊಫೆಸರ್ ಶರಣಮ್ಮ ಮೇಡಮ್ ಅವರೇ, ಹಾಗೂ ಪರಿಸರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾದ ಸ್ನೇಹಿತರಾದ ಪ್ರೊಫೆಸರ್ JS ಚಂದ್ರಶೇಖರ್ ಅವರೇ, ಹಾಗೂ ಸ್ಟುಡಿಯೋ ವಿಭಾಗದ ಸಿದ್ದೇಗೌಡ್ರೆ, ಹಾಗೂ ಈ ಒಂದು ನಮ್ಮ KSOನ ಸಿಬ್ಬಂದಿ ವರ್ಗದವರೇ, ಪೀಠದ ಎಲ್ಲ ನೌಕರರೇ, ವಾಹನ ಚಾಲಕರುಗಳೇ ಮತ್ತು ಸ್ಟುಡಿಯೋ ವಿಭಾಗದ ಎಲ್ಲ ನೌಕರರೇ, ಇವತ್ತು ಮೇಡಮ್ ಅವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಬಾಬು ಜಗಜೀವನ್ ರಾಮ್ ಅವರ ಸಂಸ್ಮರಣೆಯ ಒಂದು ಪುಣ್ಯ ದಿನ. ಬಾಬು ಜಗಜೀವನ್ ರಾಮ್ ಅವರು 1908ರಿಂದ 1986ರವರೆಗೆ ಸುಮಾರು 78 ವರ್ಷಗಳು ಬದುಕಿದ್ದಂಥವರು. ಆ 78 ವರ್ಷಗಳಲ್ಲಿ ಸುಮಾರು 4 ದಶಕಗಳವರೆಗೆ ಕೇಂದ್ರ ಸಚಿವರಾಗಿ
ಅನೇಕ ಹುದ್ದೆಗಳನ್ನು ಅಲಂಕರಿಸಿದಂಥವರು. ಬಹಳ ಮುಖ್ಯವಾಗಿ ಕಾರ್ಮಿಕ ಸಚಿವರಾಗಿ, ರಕ್ಷಣಾ ಸಚಿವರಾಗಿ, ರೈಲ್ವೆ ಸಚಿವರಾಗಿ, ಇವತ್ತು ರೈಲ್ವೆ ನಿಲ್ದಾಣದಲ್ಲಿ ಒಂದು ಪ್ರತಿಮೆ ಇದೆ, ಸ್ಟ್ಯಾಚ್ಯೂ ಇದೆ. ಅದು ಒಂದು ಸಾಂಕೇತಿಕವಾಗಿಂತ ಒಂದು ಸಾಂಪ್ರದಾಯಿಕವಾಗಿ ಆ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ. ರೈಲ್ವೆ ಸಚಿವರಾಗಿರೋದಕ್ಕೆ ಒಂದು ಅರ್ಥ ಬರುತ್ತದೆ. ಜೊತೆಗೆ ನೋಡಿ, 1971ರಲ್ಲಿ ಹಸಿರು ಕ್ರಾಂತಿ ಅಂತಕ್ಕಂಥದ್ದನ್ನು ಜಾರಿಗೆ ತಂದರು. ಅಂದರೆ ಇದು ಇಡೀ ನಮ್ಮ ದೇಶ ರೈತರನ್ನು ಒಳಗೊಂಡಂತಹ, ಹಳ್ಳಿಗಳನ್ನು ಒಳಗೊಂಡಿರ್ತಕ್ಕಂಥ ದೇಶ. ಇಂತಹ ದೇಶಕ್ಕೆ ಬೆನ್ನೆಲುಬಾಗಿರ್ತಕ್ಕಂಥ ರೈತನಿಗೆ ಒಂದು ಆಧುನೀಕರಣಗೊಳಿಸಬೇಕು ಕೃಷಿ ವಲಯದಲ್ಲಿ ಅಂತ ಅಂದ್ಬಿಟ್ಟು ಒಂದು ಹಸಿರು ಕ್ರಾಂತಿಯನ್ನು ತಂದು ಇಡೀ ದೇಶದಲ್ಲಿ ಒಂದು ಆಧುನಿಕಗೊಳ್ಳಿಕ್ಕೆ ಈ ಒಂದು ಕೃಷಿ ಅನ್ನೋದು ಮೂಲ ತಳಹದಿಯನ್ನು ಹಾಕ್ತರು ಅಂತ ಅಂದರೆ ಬಾಬು ಜಗಜೀವನ್. ಇವತ್ತು ಜಾಗತಿಕ ಕಾಲಘಟ್ಟದಲ್ಲಿ ನಮ್ಮ ದೇಶ ಇಷ್ಟು ಎತ್ತರಕ್ಕೆ ಬೆಳಲಿಕ್ಕೆ ಮೂಲ ಕಾರಣ ಬಾಬು ಜೀವನ್ ರಾಮ್ ಅವರು ಮುಖ್ಯವಾಗಿ. ಇನ್ನೊಂದು, ರಕ್ಷಣಾ ಸಚಿವರಾಗಿದ್ದಾಗ ಬಹಳ ಅರ್ಥಪೂರ್ಣವಾಗಿ ಈ ಇಂಡೋ ಪಾಕ್ ಯುದ್ಧವನ್ನು ಗೆಲುವಿಗೆ ಕಾರಣಕರ್ತರಾದವರು ಅಂತ ಅಂದರೆ ಬಾಬು ಜಗಜೀವನ್ ರಾಮ್ ಅವರು. ಬಹಳ ಮುಖ್ಯವಾಗಿ ಅವತ್ತು ಬಂಗಾಳಕ್ಕೆ ಸೇರಿಕೊಂಡಿತ್ತು. ಇವತ್ತು ಬಿಹಾರ ಅವರ ರಾಜ್ಯ ಹುಟ್ಟಿರ್ತಕ್ಕಂಥ ಒಂದು ಸ್ಥಳ. ಬಿಹಾರ್ ಇವತ್ತು ಕೂಡ ಡೆವಲಪ್ಮೆಂಟ್ ಆಗಿಲ್ಲ. ಅವತ್ತಿನ ದಿನಮಾನದಲ್ಲಿ ನೋಡಿ, ಅವರು ಹುಟ್ಟಿದಾಗ ಇನ್ನೆಷ್ಟು ಅದು ಕಷ್ಟಕರವಾಗಿತ್ತು. ಅಂಥ ಕಷ್ಟಕರವಾಗಿರ್ತಕ್ಕಂಥ ಒಂದು ರಾಜ್ಯದಲ್ಲಿ ಹುಟ್ಟಿ ಇಡೀ ದೇಶದಲ್ಲಿ ಒಂದು ಕ್ರಾಂತಿಯನ್ನು ಎಬ್ಬಿಸ್ತಕ್ಕಂಥ ಒಂದು ಶಕ್ತಿ, ಒಂದು ಬೌದ್ಧಿಕ ಶಕ್ತಿ ಅವ್ರಿಗಿತ್ತು ಅಂತ ಆದರೆ ನಾವು ಮೆಚ್ಚಲೇಬೇಕಾದಲ್ಲಿ. ಇವತ್ತೆಲ್ಲ ಬಿಹಾರದಲ್ಲಿ ಎಷ್ಟು ಶೋಷಣೆ ಮಾಡ್ತಾ ಇದ್ದಾರೆ, ಆ ಶೋಷಣೆಯನ್ನು ಸಹಿಸಲಾರದೆ ಇವತ್ತು ನಮ್ಮ ದಕ್ಷಿಣ ಭಾರತಕ್ಕೆ ಬರ್ತಾ ಇದ್ದಾರೆ ಕಾರ್ಮಿಕರು, ಅನೇಕ ಕಾರ್ಮಿಕರು. ಆದರೆ ಅವತ್ತಿನ ದಿನಮಾನದಲ್ಲಿ ಇಷ್ಟು ಒಂದು ಎತ್ತರಕ್ಕೆ ಬೆಳೆದಿದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಅದು ಆಶ್ಚರ್ಯಪಡ್ತಕ್ಕಂಥ ಒಂದು ಸಂಗತಿ. ಒಂದು ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಇದೆಯಲ್ಲ. ವಿದ್ಯಾರ್ಥಿ ಜೀವನದಲ್ಲಿ ಅಸ್ಪೃಶ್ಯತಾ ನಿವಾರಣೆಗೋಸ್ಕರ, ಅವರ ತಾರತಮ್ಯವನ್ನು ನಿವಾರಣೆ ಮಾಡೋಕ್ಕೋಸ್ಕರ ಅವರು ಚಳುವಳಿಯಲ್ಲಿ ಭಾಗವಹಿಸ್ತಾರೆ, ವಿದ್ಯಾರ್ಥಿ ನಾಯಕರಾಗಿರ್ತಾರೆ. ನೆಹರು, ಗಾಂಧಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ವಿವಿಧ ಪ್ರಧಾನಮಂತ್ರಿಗಳ ಒಂದು ಇದರಲ್ಲಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ 1979ರಲ್ಲಿ ಜನವರಿಯಿಂದ ಜುಲೈವರೆಗೆ ಉಪಪ್ರಧಾನಿಗಳಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಅನುಭವ ಇದೆ. ಇನ್ನೊಂದು ಬಹಳ ಮುಖ್ಯವಾಗಿ, ಅವರು ಸಾಯೋವರೆಗೂ ಅವರು ಸಂಸತ್ನಲ್ಲಿದ್ದರು. ಅವರು ಸಂಸತ್ನಲ್ಲಿ ಇದ್ದಾಗಲೇ ಇರೋವರೆಗೂ, ಅವರು ಅಧಿಕಾರದಲ್ಲಿ ಇರೋವರೆಗೂ ಅವರು ಇದ್ದು ಅನ್ನೋದು ಅದು ಬಹಳ ಹೆಮ್ಮೆ. ಸಂಸತ್ತಿನಲ್ಲಿ ಇದ್ದಾಗಲೂ ಸಹ 1986ರಲ್ಲಿ ಅವರು ಇವತ್ತು 6ನೇ ತಾರೀಕು ಜುಲೈ 6ನೇ ತಾರೀಕು ಮರಣವನ್ನು ಅಪ್ಪಿರ್ತಕ್ಕಂಥ ಒಂದು ಪುಣ್ಯ ದಿನ. ಅವರನ್ನು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಮಾನ್ಯ ಕುಲಪತಿಗಳ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮ್ಮ ಪ್ರೊಫೆಸರ್ ಡೀನ್ ಶೈಕ್ಷಣಿಕ ಡೀನರು ಆಗಿರ್ತಕ್ಕಂಥ ರಾಮನಾಥಂ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ, ಮೇಡಮ್ ಅವರ ನಿರ್ದೇಶನತ್ವದಲ್ಲಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಬಗ್ಗೆ ಅನೇಕ ವಿಷಯಗಳನ್ನ ಕೂಲಂಕುಷವಾಗಿ ನಮ್ಮಲ್ಲಿ ಹಂಚಿಕೊಂಡಿದ್ದಾರೆ. ಸೊ ಹಾಗಾಗಿ ಎಲ್ಲರ ಪರವಾಗಿ ನಾನು ಡಾಕ್ಟರ್ ಚಂದ್ರೇಗೌಡರನ್ನು ಅಭಿನಂದಿಸ್ತೇನೆ. ಹಾಗೆ ತುಂಬ ಅತಿ ಹೆಚ್ಚು ಇನ್ನೂ ಆಳವಾಗಿ ಅವರು ತಿಳ್ಕೊಂಡಿದ್ದಾರೆ. ಸೊ ಕಾಲಾವಕಾಶದಿಂದ ಅವ್ರಿಗೆ ಮಾತಾಡೋಕ್ಕೆ ಗೊತ್ತು ಅವರಿಗೆ ಸಮಯ ಹೇಗೆ ಅಂತೇಳಿ. ಸೊ ಹಾಗಾಗಿ ಇನ್ನೂ ಅತಿ ಹೆಚ್ಚು ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿ ಅಂತ ಕೋರ್ಕೊಳ್ತಾ ನಾನು ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಕೊನೆಯದಾಗಿ ಅಧ್ಯಕ್ಷೀಯ ನುಡಿಗಳನ್ನ ಮಾತಾಡಬೇಕು ಅಂತೇಳಿ ನಾನು
ಪ್ರೊಫೆಸರ್ ನಾಮತಾಮ್ ನಾಯ್ಡು ಡೀನ್ ಶೈಕ್ಷಣಿಕರವರನ್ನ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಪತಿಗಳ ಆದೇಶದ ಮೇರೆಗೆ ಇವತ್ತು ಪೀಠದ ವತಿಯಿಂದ ಸಾಂಕೇತಿಕವಾಗಿ ಇಲ್ಲಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ 39ನೇ ಪುಣ್ಯಸ್ಮರಣೆಯನ್ನು ನಡೆಸಲಾಗುತ್ತದೆ. ಮೊದಲನೆಯದಾಗಿ ಪ್ರಾರಂಭದಿಂದಲೂ ಈ ಪೀಠದ ನಿರ್ದೇಶಕರಾಗಿ ಪ್ರೊಫೆಸರ್ ಶರಣಮ್ಮ ಮೇಡಮ್ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ವಿಶ್ವವಿದ್ಯಾನಿಲಯಕ್ಕೆ 2 ಕೋಟಿ ಅನುದಾನವನ್ನು ತಂದಿರೋದಕ್ಕೆ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳು. ಈಗ ಯಾಕೆಂದರೆ ಯಾವ ಪೀಠಕ್ಕೂ ಅಷ್ಟು ಹಣ ಇಲ್ಲ. ಈಗ ಅದರಿಂದ ಅಲ್ಲಿಂದ ಯಾಕೆಂದರೆ ಇವೆಲ್ಲ ನೋಡಿ ಎವಿಡೆನ್ಸ್ 2021ರಲ್ಲಿ ಒಂದು ISSN ನಂಬರ್ ತಗೊಂಡು ಒಂದು ಆರ್ಟಿಕಲ್ಸು ತಂದಿದ್ದಾರೆ. ಮತ್ತು ಪವಿತ್ರ ಮೇಡಮ್ಮು ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ. ಯಾಕೆಂದರೆ ಇದು ಮೇಡಮ್ ನನ್ನ ರಿಕ್ವೆಸ್ಟ್ ಏನು ಅಂದರೆ ಇವೆಲ್ಲ ಇಂಗ್ಲೀಷಲ್ಲಿ ಇದ್ದಾವೆ, ಇವನ್ನು ಕನ್ನಡಕ್ಕೆ ತರ್ಜುಮಾ ಮಾಡಿಸ್ಬೇಕು. ಯಾಕೆಂದರೆ ಇಲ್ಲಿನ ಗ್ರಾಮೀಣ ಬಡ ಮಕ್ಕಳಿಗೆ ತಿಳಿಬೇಕು ಅಂದರೆ ಇದು ಈ ಕನ್ನಡಕ್ಕೆ ತರ್ಜುಮಾ ಮಾಡಿಸ್ಕೊಟ್ರೆ ಅನುಕೂಲ ಆಗುತ್ತೆ. ಇದರೊಂದಿಗೆ ನಮ್ಮ ಚಂದ್ರೇಗೌಡರು ಚೆನ್ನಾಗಿ ತಿಳ್ಕೊಂಡು ಬಂದು ಈಗ ಯಾಕೆಂದರೆ ಬಾಬು ಜಗಜ್ಜೀವನ್ ರಾಮ್ ಬಗ್ಗೆ ಮೊದಲು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ನಮ್ಮ ಏನೋ ಒಂದು ಬಡ ಜನರು ಅಂತ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಇದ್ದರು. ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬಾಬು ಜಗಜ್ಜೀವನ್ ರಾಮ್ ಜಯಂತಿ ಕಾರ್ಯಕ್ರಮ ಹಾಗೆ ಈ ಪುಣ್ಯಸ್ಮರಣೆ ಪೀಠದ ವತಿಯಿಂದ ನಡೆಸಲಾಗ್ತಾ ಇದೆ. ಅದರ ಜೊತೆಗೆ ಈ ಸೆಮಿನಾರು, ಕಾನ್ಫರೆನ್ಸು, ಅಲ್ಲಲ್ಲಿ ಮೇಡಮ್ ಹೇಳ್ದಂಗೆ ಜನನ್ನು ಒಗ್ಗೂಡಿಸೋದು ತುಂಬ ಕಷ್ಟ. ಯಾಕೆಂದರೆ ನೋಡಿ ಇವತ್ತು ಪುಣ್ಯಸ್ಮರಣೆ ಭಾನುವಾರ, ಈ ಯೂನಿವರ್ಸಿಟಿ ಬನ್ನಿ ಅಂದರೆ ಯಾರೂ ಬರಲ್ಲ. ಆದರೂ ತುಂಬ ಇಂಟ್ರೆಸ್ಟಿಂದ ಒಬ್ಬಳೇ ಮಹಿಳೆ ಯಾಕೆಂದರೆ ಓಡಾಡ್ತಾ ಇದ್ದಾರೆ, ಅದಕ್ಕೆ ಅವ್ರಿಗೆ ಅಭಿನಂದನೆ ಆಗಲೇಬೇಕು. ಜೊತೆಗೆ ನಮ್ಮ ಚಂದ್ರಶೇಖರ್ ಅವರು ಕೈ ಜೋಡಿಸಿ ಮತ್ತು ಸಕಲೇಶ್ ಅವರು ಬಂದಿದ್ದಾರೆ. ನಮ್ಮ ಇದಕ್ಕೆ ಎಲ್ಲಕ್ಕೂ ಮಿಗಿಲಾಗಿ ನಮ್ಮ ಸಿದ್ದೇಗೌಡರು, ಯಾಕೆಂದರೆ ಸ್ಟುಡಿಯೋ ಸಿಬ್ಬಂದಿ ಇರಲಿಲ್ಲ, ಯಾವತ್ತೂ ಪಾಪ ಮೊದಲು ಇರ್ತಾರೆ. ಮೊದಲಿದ್ದು ಈ ಕಾರ್ಯಕ್ರಮಗಳನ್ನು ರೆಕಾರ್ಡ್ ಮಾಡಿಸಿ ಇಡ್ತಾರೆ. ಈಗ ನಮ್ಮ ಡೀನ್ ಅಧ್ಯಯನ ಕೇಂದ್ರವರು ಹೇಳ್ದಂಗೆ ಪ್ರೊಫೆಸರ್ ಚಂದ್ರೇಗೌಡರು ಆ ಕಾಲಘಟ್ಟದಲ್ಲಿ ಓದೋದಕ್ಕೆ ತುಂಬ ಕಷ್ಟ, ಹಳ್ಳಿ ಜನ, ಅಂಥದ್ರಲ್ಲಿ ಸ್ಕೂಲ್ಗೆ ಹೋಗೋದೇ ಕಷ್ಟ. ಯಾಕೆಂದರೆ ನಿನ್ಗೆ ಯಾಕೆ ಸ್ಕೂಲು, ನೀನು ಓದೋದು ಏನಕ್ಕೆ, ಯಾರಾದರೂ ದೊಡ್ಡವ್ರ ಹತ್ರ, ಸಾಹುಕಾರರ ಹತ್ರ ಏನಾದರೂ ಕೆಲಸಕ್ಕೆ ಸೇರಿಕೊಂಡಿರೋ ಅಂತ ಆ ಪರಿಸ್ಥಿತಿ. ಯಾಕೆಂದರೆ ಆಗಿನ ಪರಿಸ್ಥಿತಿ ನೋಡಿದ್ದಾರೆ, ಅನುಭವಿಸಿದ್ದಾರೆ, ಕಷ್ಟಗಳನ್ನೆಲ್ಲ ಅನುಭವಿಸಿದ್ದಾರೆ. ಯಾಕೆಂದರೆ ದೊಡ್ಡವರು ಇರೋ ಕಡೆ ಚಪ್ಪಲಿ ಹಾಕ್ಕೋಬಾರ್ದು, ದೇವಸ್ಥಾನಕ್ಕೆ ಹೋಗಬಾರ್ದು,
ಅಲ್ಲಿ ಕೆರೆಗೆ ಹೋಗಬಾರ್ದು, ನೀರು ಕುಡಿಬಾರ್ದು ಬಾವಿ ಒಳಗಡೆ. ಇವ್ರದ್ದೇ ಬೇರೆ. ಯಾಕೆಂದರೆ ಈ ಹರಿಜನ ಗಿರಿಜನ ಅನ್ನೋದೇ ಊರಿಗೆ ಸ್ವಲ್ಪ ದೂರದಲ್ಲಿ ಅವರ ಮನೆಗಳು ಇರ್ತಾ ಇದ್ದೆ. ಈಗ ಬದಲಾವಣೆ ಆಗಿದೆ. ಆದರೆ ಆ ಕಾಲಘಟ್ಟದಲ್ಲಿ ಓದಿಕೊಂಡು ಸಾಮಾನ್ಯ ಪ್ರಜೆಯಾಗಿ ಓದಿಕೊಂಡು ಒಬ್ಬ ಭಾರತದ ಉಪ ಪ್ರಧಾನಿ ಆಗ್ತಾರೆ ಅಂತ ಅಂದರೆ ಇವರ ಕಷ್ಟ ಕೊಡುಗೆ ಅಪಾರವಾದದ್ದು. ಯಾಕೆಂದರೆ ಸಾಮಾನ್ಯ ಅಲ್ಲ. ನಮ್ಮ ಗೌಡರು ಹೇಳಿದಂಗೆ 40 ವರ್ಷ ರಾಜಕೀಯದಲ್ಲೇ ಇದ್ದು ಅನೇಕ ಹಸಿರು ಕ್ರಾಂತಿಯನ್ನು ತಂದುಕೊಟ್ಟಿದ್ದಾರೆ. ಆ ಕ್ರಾಂತಿಯನ್ನು ಈಗ ನಾವು ಇವರು ನಾಯಕರು, ಜನನಾಯಕರು, ಜನಪ್ರತಿನಿಧಿ. ಆದರೆ ಎಲ್ಲರದ್ದು ಈ ರೀತಿ ನಾವು ಆಚರಣೆ ಮಾಡ್ತಾ ಇಲ್ಲ. ಇವ್ರದ್ದೇ ಯಾಕೆ ಮಾಡ್ತಾಯಿದ್ದೀವಿ ಅನ್ನೋದು. ಯಾಕೆಂದರೆ ಆ ರೀತಿ ಬಡ ಮಕ್ಕಳಿಗೆ, ಬಡ ಜನರಿಗೆ ಅವರ ಕೊಡುಗೆ ನೆನಪಿಸಿಕೊಳ್ಳುವುದಕ್ಕೆ ಈ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದಾರೆ. ಸರ್ಕಾರದಿಂದ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ರೀತಿ ಮೇಡಮ್ಮು ಏನು ರಿಕ್ವೆಸ್ಟ್ ಮಾಡಿದ್ದಾರೆ ಆ ರೀತಿ ಖಂಡಿತ, ಯಾಕೆಂದರೆ ಈ ಪೀಠಕ್ಕೆ ನಮ್ಮ ವತಿಯಿಂದ ನಾವು ಸಹಾಯ ಸಹಕಾರ ಮಾಡೋಕ್ಕೆ ನಾವು ಯಾವಾಗಲೂ ಸಿದ್ಧ ಅಂತ ತಿಳಿಸ್ತೀವಿ. ಇವತ್ತು ಈ 2 ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರುವ ನಮ್ಮ ಪೀಠದ ಅಧ್ಯಕ್ಷರಿಗೆ ಹಾಗೂ ನಮ್ಮ ಚಂದ್ರೇಗೌಡರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮಸ್ಕರಿಸ್ತಾ ವಂದನೆ. ಈ ಕಾರ್ಯಕ್ರಮ ನಾವು ಹೇಗೆ ಆಚರಣೆ ಮಾಡಬೇಕು, ಸೊ ಅದರ ಮೂಲ ಉದ್ದೇಶ ಏನು, ಸೊ ಹಾಗಾಗಿ ಈ ಕಾರ್ಯಕ್ರಮದ ಬಗ್ಗೆ ಯಾವ ಥರ ಮಾಡಬೇಕು ಅಂತೇಳಿ ಒಂದು ನಿರ್ದೇಶನ ನೀಡ್ತಾ ಬಾಬೂಜಿರವರ ಸ್ಮರಣೆಯನ್ನು ಮಾಡಿ ಅವರು ಸಾಧಿಸ್ತಕ್ಕಂಥ ಸಾಧನೆಗಳನ್ನ ಇವತ್ತು ನೆನೆಸ್ಕೊಂಡಿದ್ದಾರೆ. ಸೊ ಹಾಗೆ ಈ ಸಾಧನೆಗಳನ್ನ ಎಲ್ಲ ನಮ್ಮ ರಾಜ್ಯದ ಮೂಲೆ ಮೂಲೆಗೂ ತಲುಪಿಸಲಿಕ್ಕೆ ಅವರು ತಮ್ಮ ಪೂರ್ಣ ಸಹಕಾರ ನೀಡ್ತಾರೆ ಅಂತ ಭರವಸೆಯನ್ನು ಸಹ ಕೊಟ್ಟಿದ್ದಾರೆ. ಸೊ ಅವರಿಗೆ ಅವರ ಅಧ್ಯಕ್ಷೀಯ ನುಡಿಗಳನ್ನ ಮಾಡಿದ್ದಕ್ಕಾಗಿ ನಾನು ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ಪೀಠದ ಪರವಾಗಿ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿ ನಮ್ಮೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳೋದಕ್ಕೆ ಕಾರಣರಾದ ಅಧ್ಯಯನ ಕೇಂದ್ರವಾದ ಚಂದ್ರೇಗೌಡರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಕಾರ್ಯಕ್ರಮದ ಪೀಠದ ನಿರ್ದೇಶಕಿಯಾಗಿರ್ತಕ್ಕಂಥ ಡಾಕ್ಟರ್ ಶರಣಮ್ಮರವರಿಗೂ ಸಹ ನಾನು ಅಭಿನಂದನೆಗಳನ್ನ ತಿಳಿಸ್ತೇನೆ. ಹಾಗೂ ಇಲ್ಲಿ ಹಾಜರಿರುವ ಎಲ್ಲ ಸಿಬ್ಬಂದಿಗಳು, ನಮ್ಮ ಸಿದ್ದೇಗೌಡರು ಹಾಗೂ ಇತರ ಎಲ್ಲ ಸಿಬ್ಬಂದಿ ವರ್ಗದವರು, ಸ್ಟುಡಿಯೋ ವಿಭಾಗದವರು ಯಾವಾಗಲೂ ನಮಸ್ತೆ ಎಲ್ಲರನ್ನ ನೆನೆಸ್ಕೊಳ್ತಾರೆ. ಏನಕ್ಕೆ ಅಂದರೆ ಸ್ಟುಡಿಯೋ ಇರುವಂಥದ್ದು ನಮ್ಮ ಒಂದು ವಿಶ್ವವಿದ್ಯಾಲಯಕ್ಕೆ ಒಂದು ಹೆಮ್ಮೆ. ಏನಕ್ಕೆ ಅಂದರೆ ನಾವು ಮಾಡ್ತಕ್ಕಂಥ ತರಗತಿಗಳಾಗ್ಬೋದು, ಹಾಗೆ ನಾವು ಮಾಡ್ತಕ್ಕಂಥ ವಿವಿಧ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಅವರು ನಮ್ಮ ವೆಬ್ಸೈಟ್ನಲ್ಲಿ ಆಯೋಜನೆ ಮಾಡಿರ್ತಾರೆ. ಅದನ್ನು ಲಿಂಕನ್ನು ಸಹ ಬಳಸ್ಕೊಂಡು ಪ್ರತಿಯೊಬ್ಬರನ್ನು ಇಲ್ಲಿ ಇಲ್ಲದೆ ಇದ್ರೂ ಅವರು ನೋಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಹಾಗಾಗಿ ಅವರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನ ತಲುಪಿಸ್ತೇನೆ. ಹಾಗೆ ಇಲ್ಲಿ ನಡೆದಿರುವ ಇತರ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಸೊ ಈಗ ನಾನು ಎಲ್ಲ ಗಣ್ಯರಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಪುಷ್ಪಾರ್ಚನೆಗೆ ಒಂದು ಮಾಡಿಕೊಡ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಇಂದಿನ ಕಾರ್ಯಕ್ರಮ ನಿರೂಪಣೆ ಮಾಡಿದಂತಹ ಪರಿಸರ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದ
ಡಾಕ್ಟರ್ ಚಂದ್ರಶೇಖರ್ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಪೀಠದ ವತಿಯಿಂದ.